ನಮ್ಮಲ್ಲಿ ಮೇಕಪ್, ಪೇಸ್ಟಲ್, ಸ್ಯಾರಿ ಡ್ರಪ್ಪಿಂಗ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ನೈಲ್ ಆರ್ಟ್ ವರ್ಕ್ಶಾಪ್, ರೋಲರ್ ಆರ್ಟ್ ವರ್ಕ್ಶಾಪ್, ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳ್ಕೊಡ್ತೀವಿ. ಈವನ್ ಅವರು ಹೇಗೆ ಪ್ರೆಸೆಂಟ್ ಮಾಡ್ಕೋಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು, ವಿಡಿಯೋಗ್ರಫಿ ಹೇಗೆ ತೊಗೊಳ್ಳೋದು, ಫೋಟೋಗ್ರಫಿ ಹೇಗೆ ತೊಗೊಳ್ಳೋದು, ಮೊಬೈಲಲ್ಲಿ ನಾಟ್ ಕ್ಯಾಮ್ರಾದಲ್ಲಿ ಆ ಥರ ಅಲ್ಲ, ಮೊಬೈಲಲ್ಲಿ ಹೇಗೆ ತೊಗೋಬೋದು, ಹೆಂಗಂದ್ರೆ ಈಗ ಪೋಸ್ಟ್ ಮಾಡೋಕ್ಕಾಗಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದನ್ನು ಎಷ್ಟು ಚೆನ್ನಾಗಿ ಮಾಡಿ ನಾವು ಹಾಕ್ಬೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ನಾನಿವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ, ತುಂಬ ಜನ ಹೆಣ್ಮಕ್ಳಿಗೆ ಮೇಕಪ್ ಸ್ಟುಡಿಯೋ ಬಗ್ಗೆ, ನೈಲ್ ಆರ್ಟ್ ಬಗ್ಗೆ, ಅದ್ರ ಜೊತೆ ಹೇರ್ ಸ್ಟೈಲ್ ಬಗ್ಗೆ ತುಂಬ ಪ್ರಶ್ನೆಗಳಿರುತ್ತೆ. ಈ ಅಕಾಡೆಮಿಲಿ ಶಿಲ್ಪಾ ಅವರು ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ, ಮೇಕವ್ರ ಬಗ್ಗೆ ಆಗಿರ್ಬೋದು, ನೈಲ್ ಆರ್ಟ್ ಬಗ್ಗೆ ಆಗಿರ್ಬೋದು, ಹೇರ್ ಸ್ಟೈಲ್ ಬಗ್ಗೆ ಆಗಿರ್ಬೋದು, ಅವ್ರನ್ನೇ ಭೇಟಿ ಮಾಡಿ ತಿಳ್ಕೊಳ್ಳೋಣ ಬನ್ನಿ. ಹಲೋ, ಹಾಯ್ ಶಿಲ್ಪಾ ನಂದಿನಿ ಮೇಡಮ್, ಅವರೇ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ತುಂಬ ಬ್ಯೂಟಿಫುಲ್ ಆಗಿ ಲಕಲಕ ಅಂತ ಹೊಳಿತಾ ಇದ್ದೀರಾ. ಚೆನ್ನಾಗಿ ಕಾಣಿಸ್ತಿದ್ದೀನ. ವೀಕ್ಷಕರೇ, ಶಿಲ್ಪಾ ಮೇಕಪ್ ಆ್ಯಂಡ್ ಏರ್ ಅಕಾಡೆಮಿ ಓನರ್ ಇವ್ರ ಅಂಡರಲ್ಲಿ ಸಾಕಷ್ಟು ಜನಕ್ಕೆ ರೆಡಿ ಮಾಡಿದ್ದಾರೆ. ಅದರಲ್ಲೂ ಮೇಕಪ್ ಸ್ಟುಡಿಯೋ ಯಾವ ರೀತಿ ಮಾಡ್ಕೋಬೇಕು, ಓನಾಗಿ ಒಂದು ಅಕಾಡೆಮಿನ ನೀವು ಯಾವ ರೀತಿ ಕಟ್ಕೋಬೇಕು, ಬ್ರೈಡಲ್ ಮೇಕಪ್ ಯಾವ ರೀತಿ ರೆಡಿ ಮಾಡಬೇಕು, ಎಲ್ಲ ವಿವರನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ತುಂಬ ಜನ ಇವ್ರ ಅಂಡರಲ್ಲಿ ಸಾಕಷ್ಟು ಬ್ಯಾಚ್ನ ರೆಡಿ ಮಾಡಿ ಸ್ವಂತ ಉದ್ಯೋಗ, ವುಮೆನ್ ಎಂಟರ್ಪ್ರನರ್ ಆಗಿ ಜೀವನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ವಿಷಯಗಳು ಇವತ್ತಿದೆ. ಹೆಣ್ಮಕ್ಳಿಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಮನೇಲಿ ಕುತ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡಬೇಕು, ಬೇಗ ಅರ್ನ್ ಮಾಡಬೇಕು, ಲೈಫ್ ಲಾಂಗ್ ಆ ಕಲೆ ಇರಬೇಕು ಅನ್ನೋರಿಗೆ ಈ ವಿಡಿಯೋ ಬೆಸ್ಟ್ ಆಗುತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಷ್ಟು ವರ್ಷದಿಂದ ಇಲ್ಲಿ ಮೇಕಪ್ ಅಕಾಡೆಮಿಯಲ್ಲಿ ನಾನು 5.5 years ಆಯಿತು ವರ್ಕ್ ಮಾಡ್ತಾ. ಓಕೆ, ಏನೆಲ್ಲ ಹೇಳ್ಕೊಡ್ತೀರಾ ಇಲ್ಲಿ? ನಮ್ಮಲ್ಲಿ ಮೇಕಪ್, ಪೇಸ್ಟಲ್, ಸ್ಯಾರಿ ಡ್ರಪ್ಪಿಂಗ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ನೈಲ್ ಆರ್ಟ್ ವರ್ಕ್ಶಾಪ್, ರೋಲರ್ ಆರ್ಟ್ ವರ್ಕ್ಶಾಪ್, ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳ್ಕೊಡ್ತೀವಿ. ಈವನ್ ಅವರು ಹೇಗೆ ಪ್ರೆಸೆಂಟ್ ಮಾಡ್ಕೋಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು, ವಿಡಿಯೋಗ್ರಫಿ ಹೇಗೆ ತೊಗೊಳ್ಳೋದು, ಫೋಟೋಗ್ರಫಿ ಹೇಗೆ ತೊಗೊಳ್ಳೋದು, ಮೊಬೈಲಲ್ಲಿ ನಾಟ್ ಕ್ಯಾಮ್ರಾದಲ್ಲಿ ಆ ಥರ ಅಲ್ಲ, ಮೊಬೈಲಲ್ಲಿ ಹೇಗೆ ತೊಗೋಬೋದು, ಹೆಂಗಂದ್ರೆ ಈಗ ಪೋಸ್ಟ್ ಮಾಡೋಕ್ಕಾಗಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದನ್ನು ಎಷ್ಟು ಚೆನ್ನಾಗಿ ಮಾಡಿ ನಾವು ಹಾಕ್ಬೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಆ್ಯಂಡ್ ಸರ್ಟಿಫಿಕೇಷನ್ ಕೂಡ ಇರುತ್ತೆ. ಓಕೆ, ಎಷ್ಟು ಮಂತ್ ಕೋರ್ಸ್ ಇದು? ಇದು ಬಂದು 35 days ಕೋರ್ಸ್. ಓಕೆ, ಹಾಂ, 35 ಡೇಸಲ್ಲಿ ಇಷ್ಟೆಲ್ಲ ಹೇಳ್ಕೊಡ್ತೀರಾ? ಹೌದು. ಟೈಮ್ ಸಾಕಾಗುತ್ತಾ? ಹೌದೌದು, ಆಗುತ್ತೆ. ಹಾಗಾದ್ರೆ ನಿಮ್ಮ ಸ್ಟುಡಿಯೋ ನೋಡ್ಬೋದು? ಬನ್ನಿ, ಹಾಗಾದ್ರೆ ನಿಮ್ಮ ಸ್ಟುಡಿಯೋ ನೋಡಿ. ಶೋರ್, ಕಮ್. ಹಾಂ, ಬನ್ನಿ ನಂದಿನಿ ಅವರೇ. ಇದೇ ನಮ್ಮ ಸ್ಟುಡಿಯೋ. ಚಿಕ್ಕದಾಗಿ ಪುಟ್ಟದಾಗಿದೆ, ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಪುಟ್ಟದಾಗಿದ್ರೆ ತುಂಬ ಚೆನ್ನಾಗಿದೆ. ಏನು ಇವತ್ತು ಏನು ಆ್ಯಕ್ಚುಲಿ ಮುಹೂರ್ತ ಮೇಸ್ಟಲ್ ಲಾಸ್ಟ್ ಹೇರ್ಸ್ಟೈಲ್ ಇದೆ ಟುಡೇ. ಸೊ ಮುಹೂರ್ತ ಮೇಸ್ಟಲ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮುಹೂರ್ತ ಮೇಸ್ಟಲ್ ಹೇಳ್ಕೊಡ್ತೀವಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಇವನ್ ಎಲ್ಲ ಹೇರ್ಸ್ಟೈಲು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟು ಚಿಕ್ಕ ಜಾಗದಲ್ಲಿ ಹೇಳ್ಕೊಡಕ್ಕೆ ಸಾಧ್ಯ ಆಗುತ್ತಾ? ಎಷ್ಟು ಜನ ಇರ್ತಾರೆ? ಯೂಶಲಿ ನಾವು ತೊಗೊಳ್ಳೋದೆ 10 to 15 ಮೆಂಬರ್ಸ್. ತುಂಬ ದಡ್ಡಿ ಥರ ತೊಗೊಂಡ್ರೆ ಏನಾಗುತ್ತೆ, ನಾವು ಅವ್ರಿಗೆ ಸಪ್ರೇಟಾಗಿ ಹೋಗಿ ಹೇಳಲಿಕ್ಕಾಗಲ್ಲ. ತುಂಬ ಜನ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ 10 to 15 ಮೆಂಬರ್ಸ್ ಅಷ್ಟೇ ತೊಗೊಳ್ಳೋದು ನಾನು. ಅಂದರೆ ಫೇಸ್ ಟು ಫೇಸ್ ಹೇಳ್ಕೊಡ್ತೀರಾ ನೀವು? ಹೌದು, ಅವ್ರ ಹತ್ರನೇ ಹೋಗಿ, ನೀವು ವಿಡಿಯೋ ನೋಡಿರ್ಬೋದು ಅನ್ಕೋತೀನಿ, ನಾನು ಅವ್ರ ಹತ್ರನೇ ಹೋಗಿ ನಾನು ಒಂದೊಂದು ಡೌಟ್ಸ್ನ ಕ್ಲಿಯರ್ ಮಾಡಿ ಬರ್ತೀನಿ. ಓಕೆ, ಯಾವ್ಯಾವ ಭಾಗದಿಂದ ಬಂದಿದ್ದಾರೆ? ಇದು ಎಷ್ಟನೇ ಬ್ಯಾಚ್? ಆ್ಯಕ್ಚುಲಿ ಇದು ಬಂದು 7th ಬ್ಯಾಚ್. ತುಂಬ ಕಡೆಯಿಂದ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. PGL ಕೂಡ ಇದ್ಬಿಟ್ಟು ಕಲ್ತ್ಕೊಂಡು ಹೋಗಿದ್ದಾರೆ. ಬಾಗಲಕೋಟೆ, ಬೆಳಗಾವಿ ಈ ಸೈಡಿಂದೆಲ್ಲ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಇವಾಗ ಕೂಡ ಚಂದಾಪುರದಿಂದ ಒಬ್ಬರು ಬರ್ತಾ ಇದ್ದಾರೆ. ಚಂದಾಪುರ ಅಲ್ಲ ಪುಟ, ಚಾಮರಾಜನಗರದಿಂದ. ಡೈಲಿ 4 hours, ಅಂದರೆ ಬರ್ತಾ 4 hours, ಹೋಗ್ತಾ 4 hours. ಅವರಿಗೆ ಪಾಪ ನಿದ್ದೆನೂ ಸಾಕಾಗ್ತಿಲ್ಲ, ಅಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ. ನಿಮ್ಮ ಹೆಸರು? ರಕ್ಷಿತಾ. ಚಾಮರಾಜನಗರ, ಯಳಂದೂರು, ಯಾವ್ದ್ರ ಪಕ್ಕ ಹೇಳಿ? ಬಿಳಿಗಿರಿ ರಂಗನಂತ ಬೆಟ್ಟ ಇದೆಯಲ್ಲ, ಅದ್ರ ಪಕ್ಕ ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿನ ಚೂಸ್ ಮಾಡಿ ಯಳಂದೂರಿಂದ ಬಂದಿದ್ದಾರೆ. ಬಟ್ ಇದ್ರ ಬಗ್ಗೆ ನಿಮ್ಗೆ ಎಲ್ಲಿ ಗೊತ್ತಾಯಿತು ಶಿಲ್ಪಾ ಅಕಾಡೆಮಿಗೆ ಬರಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಯಾಕೆಂತ ಹೇಳಿದರೆ ಬೆಂಗಳೂರಂಥ ಮಹಾನಗರದಲ್ಲಿ ತುಂಬ ಅಕಾಡೆಮಿಗಳಿದೆ. ಅದರಲ್ಲೂ ಕೂಡ ಈ ಅಕಾಡೆಮಿನ ಹೇಗೆ ಚೂಸ್ ಮಾಡಿದ್ರಿ? ಫಸ್ಟ್ ನಾವು ಯೂಟ್ಯೂಬ್ ನೋಡ್ತಾ ಇದ್ವಿ. ಯೂಟ್ಯೂಬಲ್ಲಿ ನಂಗೆ ಕಾಂಟ್ಯಾಕ್ಟ್ ಸಿಕ್ತು. ಜಸ್ಟ್ ಮಿಸ್ ಕಾಲ್ ಕೊಟ್ಟಿದ್ದಕ್ಕೆ ರಿಪ್ಲೈ ಮಾಡಿದ್ರು ಮ್ಯಾಮು. ಫೋನ್ ಮಾಡಿದ್ರು, ಮಾತಾಡಿದ್ರು, ಹೀಗೆ ಪುಟ್ಟ ಫಸ್ಟ್ ಬಂದು ನೋಡ್ಕೊಂಡು ಹೋಗಿ, ಆಮೇಲೆ ಬಂದು ತಿಳ್ಕೊಂಡು ಆಮೇಲೆ ನೀವು ಜಾಯ್ನ್ ಆಗಿ ಅಂತ ಫಸ್ಟ್ ನೋಡ್ಕೊಂಡು ಹೋದ್ವಿ. ತುಂಬ ಇಷ್ಟ ಆಯಿತು. ಫ್ರೆಂಡ್ಲಿಯಾಗಿ ಫೋನಲ್ಲೇ ಚೆನ್ನಾಗಿ ಹೇಳಿದ್ರು. ಬಂದು ನೋಡ್ಕೊಂಡೋಗಿ, ನೀವು ಸೇರ್ಕೊಳ್ಳೋದು ಬೇಡ, ಫಸ್ಟ್ ನೋಡ್ಕೊಂಡು ಹೇಗಿದೆ ವಾತಾವರಣ ಅಂತ ತಿಳ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಂದು ತಿಳ್ಕೊಂಡಾದ್ಮೇಲೆ ನಮ್ಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ರು. ಆಮೇಲೆ ಹೋಗಿ ಡಿಸೈಡ್ ಮಾಡಿ ಜಾಯ್ನ್ ಆಗ್ತೀವಿ. ಆ್ಯಕ್ಚುಲಿ ನಂಗೆ ಮೇಕಪ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ. ಮೇಕಪ್ ತುಂಬ ಇಷ್ಟ, ಅದಕ್ಕೋಸ್ಕರ ಮೇಕಪ್ ಜಾಯ್ನ್ ಆಗಿರೋದು. ಹಾಗಾದ್ರೆ ಸ್ಟಡಿನ ಡಿಸ್ಕಂಟಿನ್ಯೂ ಮಾಡಿದ್ರಾ? ಹೌದು. ಇಲ್ಲಿ ಕಲಿಯೋದಕ್ಕೋಸ್ಕರನೇ? ಇಲ್ಲ, ಫಸ್ಟೇ ಇತ್ತು. ನಂಗೆ ಮೇಕಪ್ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಇವಾಗ ಓದ್ಬೋದಾಗಿತ್ತು, ಆದರೆ ನಂಗೆ ಮೇಕಪ್ ಜಾಸ್ತಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ಇದಕ್ಕೆ ಜಾಯ್ನ್ ಆಗಿದ್ದೀನಿ. ಓಕೆ, ಎಲ್ಲ ಕೂಡ ಎಜುಕೇಶನ್ ಮಾಡಬೇಕು ಅಂತ ಹೇಳ್ತಾರೆ. ಎಜುಕೇಶನ್ ಏನಾದ್ರು ಫ್ಯೂಚರ್ ಇದೆ ಅಂತ. ಬಟ್ ನೀವು ಇದನ್ನ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಬಂದ್ರಲ್ಲ, ಫ್ಯೂಚರಲ್ಲಿ ಇದರಿಂದ ಅರ್ನ್ ಮಾಡ್ಬೋದು ಅಂತ ಅನ್ಸುತ್ತಾ ಎಜುಕೇಶನ್ಗಿಂತ? ಅರ್ನ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಇದೆ ನನಗೆ. ಆ್ಯಕ್ಚುಲಿ ಜಾಬ್ ಆದರೆ 15 1 ಮಂತಿಗೆ, ಇಲ್ಲಿ ಒಂದು ಬ್ರೈಡ್ ಮಾಡಿದ್ರೆ ಸಿಗುತ್ತಲ್ವಾ, ಇದು ಓಕೆ, ಅದಕ್ಕೆ ಜಾಯ್ನ್ ಆಗಿದ್ವಿ. ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಮೇಕಪ್. ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಗೊತ್ತಿಲ್ಲ ಅಂದರೂ ಹತ್ರದಲ್ಲಿ ಬಂದು ನಿಲ್ಸ್ ಮಾಡ್ತಾರಲ್ವ, ಆಗ ನಂಗೆ ತುಂಬ ಇಷ್ಟ, ಅದಕ್ಕೆ ಜಾಯ್ನ್ ಆಗಿದ್ದೆ. ಡೈಲಿ ಹೇಗೆ ಎಲ್ಲಿ ಉಳ್ಕೊಳ್ತೀರಾ? ಯಾವ ರೀತಿ ಟ್ರಾವೆಲಿಂಗ್ ಮಾಡ್ತೀರಾ? ಆ್ಯಕ್ಚುಲಿ ನನಗೆ 4 hours ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ.
ಡೈಲಿ ಚಾಮರಾಜನಗರ ಎಳಂದೂರಿಂದ ಇಲ್ಲಿಗೆ? ಹೌದು. ಓಕೆ, ಕಲಿಬೇಕು ಒಂದು ವಿದ್ಯೆನ ಅಂತ ಹೇಳಿದ್ರೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬಂದು ಹೋಗ್ತೀನಿ ಅನ್ನೋದಕ್ಕೆ ಇವರೇ ಸಾಕ್ಷಿ. ಆಲ್ ದ ಬೆಸ್ಟ್, ನಿಮ್ಮ ಫ್ಯೂಚರ್ ಒಳ್ಳೇದಾಗ್ಲಿ. ತುಂಬಾ ಬ್ರೈಡಲ್ ಮೇಕಪ್ ನಿಮ್ಮ ಜೀವನದಲ್ಲಿ ಹುಡ್ಕೊಂಡು ಬರ್ಲಿ, ತಿಂಗಳಿಗೆ ಕಂಟಿನ್ಯೂಸ್ ಆಗಿ ಬ್ಯುಸಿ ಆಗಿರ್ಲಿ. ನೀವು ಹೇಳ್ದಂಗೆ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಯಾ, ನಾನು ಹೇಳೋದೇನಂದ್ರೆ ಯೂಶಲಿ ಹೆಣ್ಮಕ್ಳಿಗೆ ಕೆಲವರಿಗೆ ಟೈಮ್ ಪಾಸಿಗೆ ಬರ್ತಾರೆ, ಆ ಥರದವ್ರಿಗಿಂತ ಇಂಟ್ರೆಸ್ಟ್ ಇರೋ ನೋಡಿ ಎಲ್ಲಿಂದ ಬೇಕಾರೋ ಬರ್ಬೋದು ಅಲ್ವಾ. ಅದರ ನಮಗೂ ಕಲ್ಸಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸುಮ್ಮನೆ ಟೈಮ್ ಪಾಸಿಗೆ ಬರೋದ್ರೆ ಬರಲೇಬೇಡಿ ಅಂತ ಹೇಳ್ತೀನಿ. ಹೌದು, ಕರೆಕ್ಟಾಗಿ ಹೇಳಿದೆ. ಅದ್ರ ಜೊತೆಗೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು ಅಕಾಡೆಮಿನ? ಎಷ್ಟು ವರ್ಷ ಆಯ್ತು? 1.5 year ಆಯ್ತು ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿ. ಬಟ್ ಈ ಫೀಲ್ಡ್ ಇಂಡಸ್ಟ್ರಿಯಲ್ಲಿ ಇರ್ತಾ 5.5 years ಆಯಿತು. ಓಕೆ, ಇಂಥದ್ದೊಂದು ಅಕಾಡೆಮಿನ ನೀವು ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಹೇಗೆ ಅನ್ನಿಸ್ತು? ಅದು ಒಂಥರ ನನಗೆ ಮುಂಚೆ ಅಂದ್ರೆ ಫ್ಯಾಷನ್ ಇತ್ತು, ಅದು ಫ್ಯಾಷನ್ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಮೇಕಪ್ ಅಂದರೆ ನನಗೆ ಮಾಡ್ಕೊಳ್ಳೋದಕ್ಕಿಂತ ಮಾಡೋಕ್ಕೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಸಾಕಷ್ಟು ಅಕಾಡೆಮಿಗಳಿದ್ದಾವೆ. ಅದರಲ್ಲಿ ಮೇಕ್ ಓವರ್ ಬಗ್ಗೆ ಆಗಿರ್ಬೋದು, ಮೇಕಪ್ ಬಗ್ಗೆ ಆಗಿರ್ಬೋದು, ನೈಲ್ ಆರ್ಟ್ ಬಗ್ಗೆ ಆಗಿರ್ಬೋದು. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಪಾಪಪ್ ಆಗ್ತಾ ಇರುತ್ತೆ. ಹೌದೌದು. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ಅಕಾಡೆಮಿ ಚೂಸ್ ಮಾಡಬೇಕು ಅಂತ. ಬಟ್ ನಿಮ್ಮಲ್ಲೇ ಹುಡ್ಕೋ ಬರಬೇಕು ಅಂತ ಹೇಳೋದಕ್ಕೆ ಕಾರಣಗಳು ಏನು ಹೇಳ್ತೀರಾ? ಕಾರಣ ಬಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಆಮೇಲೆ ನಾವು ಹೇಗೆ ಟ್ರೀಟ್ ಮಾಡ್ತೀವಿ, ಹೇಗೆ ಅವ್ರ ಜೊತೆ ಜನದ ಹತ್ರ ಮಾತಾಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಹೆಂಗಂದ್ರೆ ನಾವು ಕೋಪ ಮಾಡ್ಕೊಂಡು ಮಾತಾಡೋಕ್ಕಾಗಲ್ಲ. ನಾವೆಷ್ಟು ಪೇಷನ್ಸಲ್ಲಿ ಇರ್ತೀವೋ ಅಷ್ಟು ನಮಗೆ ಒಳ್ಳೇದಾಗುತ್ತೆ. ಸೊ ನಾವು ಸ್ಟೂಡೆಂಟ್ಸ್ಗೂ ಈವನ್ ಡೇ 1ಇಂದನೂ ಹೇಳ್ತಾ ಬರ್ತಿದ್ದೀನಿ, ಅವ್ರಿಗೆ ತುಂಬ ಪೇಷನ್ಸ್ ಇರಬೇಕು. ನಮ್ಮ ವರ್ಕಲ್ಲಿ ತುಂಬ ಪೇಷನ್ಸ್ ಬೇಕು. ಹೆಗ್ರಿದ್ರೆ ನೆಕ್ಸ್ಟ್ ನಮ್ಗೆ ಬ್ರೈಡೇ ಕೊಡಲ್ಲ ಅವರು. ಅದು ಕಂಟಿನ್ಯೂಷನ್ ಇರಬೇಕು. ಈಗ ಒಂದು ಹತ್ರ ಬ್ರೈಡ್ ಹತ್ರ ನೀವು ಹೋಗ್ತೀರಾ ಅಂದರೆ ಆ ವರ್ಕ್ನ ತೋರಿಸಿದ್ವಿ, ನಾವು ಅಷ್ಟು ಚೆನ್ನಾಗಿ ಮಾತಾಡಿದ್ವಿ ಅಂದರೆ ನೆಕ್ಸ್ಟ್ ಬ್ರೈಡ್ ಸಿಗ್ತಾ ಹೋಗುತ್ತೆ ಅವರಿಂದ ನಮಗೆ. ಅಲ್ಲಿ ಒಂದ್ಸತಿ ನೀವು ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಸೊ ಆ ಥರ ಆಗುತ್ತೆ. ಸೊ ಆಮೇಲೆ ಫೀಸ್ ಕೂಡ ಅಫೋರ್ಡಬಲ್ ಆಗಿದೆ. ತುಂಬ ಎಲ್ರಿಗೂ ಲಕ್ಷ ಗಟ್ಟಲೆ ಕೊಟ್ಟು ಕಲೀಲಿಕ್ಕಾಗಲ್ಲ. 35,000 ಅಲ್ಲ, ತುಂಬ ಕಮ್ಮಿಯಲ್ಲಿ ಮಾಡ್ತಾ ಇರೋವಂಥದ್ದು. ಸೊ ಕೊಡ್ಲೂಬೋದು, ಏನದು ಹೇಳ್ತಾರೆ, ಕಲೀಲೂಬೋದು. ಇದು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದು ನನ್ನದೊಂದು ಉದ್ದೇಶ. ಓಕೆ, ನಿಮ್ಮಲ್ಲಿ ಕಲ್ತಂಥವ್ರು ಓನಾಗಿ ಏನಾದರೂ ಅಕಾಡೆಮಿ ಸ್ಟಾರ್ಟ್ ಮಾಡಿದಾರಾ, ಅಥವಾ ಅವ್ರದ್ದೇ ಏನಾದರೂ ಪಾರ್ಲರ್ ಆಗಿರ್ಬೋದು ಸ್ಟುಡಿಯೋ ಇಟ್ಕೊಂಡಿದ್ದಾರಾ, ಅಥವಾ ಬ್ರೈಡಲ್ ಮೇಕಪ್ ಅವರೇ ತಗೊಂಡಿದ್ದಾರಾ? ಆ ಥರ ಉದಾಹರಣೆಗಳು ಇದೆಯಾ? ಬ್ರೈಡಲ್ ಮೇಕಪ್ ಮಾಡ್ತಿದ್ದಾರೆ ಯೂಶಲಿ. ಯಾರು ಇನ್ನೂ ಅಕಾಡೆಮಿ ಅಂದರೆ ಅದಕ್ಕೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸಡನ್ಲಿ ಹೋಗಿ ನಾವು ಅಕಾಡೆಮಿನ ಓಪನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಬ್ರೈಡ್ ಮೇಲೆ ವರ್ಕ್ ಮಾಡಬೇಕು, ಕ್ಲೈಂಟ್ಸ್ ಹೆಂಗೆ ಮಾತಾಡ್ತಾರೆ, ಅವ್ರ ಜೊತೆ ನೀವು ಹೇಗೆ ಮಾತಾಡಬೇಕು ಅನ್ನೋದು ಅದು ಗೊತ್ತಿರಬೇಕು ಅವ್ರಿಗೆ. ಹಾಗಿದ್ರೆ ಮಾತ್ರ ನೀವು ರನ್ ಮಾಡೋಕ್ಕಾಗೋದು ಅಕಾಡೆಮಿ. ಸುಮ್ಮನೆ ಈಗ ಹೋಗಿ ಕಲ್ತ್ಬಿಟ್ಟು ನೆಕ್ಸ್ಟ್ ಮಂತೆ ಓಪನ್ ಮಾಡ್ತಾರೆ ಕೆಲವರೆಲ್ಲ. ಎಲ್ರಿಗೂ ಹೇಳ್ತಿಲ್ಲ, ಕೆಲವರು. ಯಾಕೆಂದರೆ ನಾವು ಪರ್ಫೆಕ್ಷನ್ ಬಂದಿರಲ್ಲ. ನೀವೊಂದು 1000 ಆನ್ಸರ್ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ಯಾಕೆ ಎಲ್ಲರ ಮೆಂಟಾಲಿಟಿನೂ ಒಂದೇ ಥರ ಇರಲ್ವಲ್ಲ. ಸೊ ಹಾಗಾಗಿ ಅದಕ್ಕೆ ನೀವು ರೆಡಿ ಇದ್ದಾಗ ನೀವು ಫೇಸ್ ಮಾಡ್ತೀವಿ, ಎಲ್ಲರೂ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ನಿಮಗೆ. ಸೊ ಹಾಗಿದ್ದಾಗ ಅಕಾಡೆಮಿ ಓಪನ್ ಮಾಡಿ, ಅದು ಎಕ್ಸ್ಪೀರಿಯೆನ್ಸಿಂದ ಬಂದಿರುತ್ತೆ. ಸುಮ್ಮನೆ ನಾವು ಕಲಿತೆ ಹೋದಂದ್ರೆ ನಿಜ ಬಂದಿರಲ್ಲ. ಎಕ್ಸ್ಪೀರಿಯೆನ್ಸ್ ಆದರೆ ಮಾತಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಅದ್ರ ಜೊತೆ ಮೇಕಪ್ ಅಂತ ಬಂದಾಗ ನಾರ್ಮಲ್ ಆಗಿ ಲೇಡೀಸ್ಗೆ ತುಂಬ ಇಷ್ಟ ಆಗುತ್ತೆ. ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು, ಫೋಟೋಶೂಟ್ ಮಾಡಿಸೋದಾಗಿರ್ಬೋದು, ತುಂಬ ಚೆನ್ನಾಗಿ. ಮೇಕಪ್ ಇಲ್ಲದ್ರೆ ಯಾರೂ ಆಚೆ ಹೋಗೋದಿಲ್ಲ ಆಬ್ವಿಯಸ್ಲಿ. ಇವತ್ತಿನ ಜನ್ರೇಷನ್ಲಂತೂ ಯಾರು ಹೊರಗಡೆ ಹೋಗಲ್ಲ. ಇವಾಗ ಕಾಮನ್ ಆಗಿ ನಾರ್ಮಲ್ ಆಗಿ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದು ಮೇಕವರ್ ಎಲ್ಲ ಕಲಿತು ಮೇಕಪ್ ಮಾಡ್ಕೊಳ್ಳೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ಬಿಕಾಸ್ ಅವು ಸೆಲ್ಫ್ ಮಾಡ್ಕೊಳ್ಳೋದು ಬೇರೆ ಇರುತ್ತೆ, ನಾವು ಮಾಡೋದು ಆರ್ಟಿಸ್ಟ್ ಮಾಡೋದೇ ಬೇರೆ ಇರುತ್ತೆ ಅಲ್ವಾ. ಇವಾಗ ನೀವು ನೋಡಿರ್ಬೋದು, ಒಂದು ಹೇರ್ ಸ್ಟೈಲ್ ಅಂದರೆ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ. ಹೇರ್ ಸ್ಟೈಲ್ನ ಮೇಕಪ್ ಹೆಂಗೋ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಹೇರ್ ಸ್ಟೈಲ್ ಆಗಲಿ, ಡ್ರೇಪಿಂಗ್ ಆಗಲಿ ಅವ್ರು ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆರ್ಟಿಸ್ಟ್ ಮಾಡಿದಾಗ ಆ ಫಿನಿಶಿಂಗೇ ಬೇರೆ ಬರುತ್ತೆ. ಓಕೆ, ಯೂಶಲಿ ಮನೇಲಿ ಮಾಡೋದಕ್ಕಿಂತ ಇಲ್ಲಿ ಮಾಡಿದಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ಎಲ್ಲ ಸೆಲೆಬ್ರಿಟೀಸ್ಗಳು ತುಂಬಾ ಚೆನ್ನಾಗಿ ಕಾಣಿಸೋದು ಇದೇ ಕಾರಣದಿಂದ. ಮೇಕಪ್ ಆರ್ಟಿಸ್ಟ್ ಹೋಗಿ ಮಾಡಿದಾಗ ಮಾತ್ರ ಅದು ಚೆನ್ನಾಗಿ ಕಾಣಿಸೋದು. ಓಕೆ, ಯೂಶಲಿ ಡಾರ್ಕ್ ಸರ್ಕಲ್ ಇರುತ್ತೆ, ಅದ್ರ ಜೊತೆ ಪಿಂಪಲ್ ಇರುತ್ತೆ, ಮತ್ತೆ ಕಪ್ಪು ಚುಕ್ಕಿಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಕವರ್ ಮಾಡ್ಕೋಬೇಕಂದ್ರೆ ಮೇಕಪ್ ನೆಸೆಸಿಟಿ ಇದೆ. ಹೌದೌದು. ಹೆಂಗೆಂಗೋ ಮಾಡ್ಕೊಂಡ್ರು ಕೂಡ ಪ್ಯಾಚ್ ವರ್ಕ್ ತರ ಆಗ್ಬಿಡುತ್ತೆ. ಓಕೆ, ನಾನು ಲೇಡೀಸ್ ಆಗಿ ತುಂಬಾ ಜನಗಳನ್ನ ಗಮನಿಸಿದಾಗ ಈ ರೀತಿಯಾಗಿ ಮೇಕಪ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದ್ ಕಲ್ತಾಗ ತುಂಬಾ ಬ್ಯೂಟಿಫುಲ್ ಆಗಿ ಬೇರೆಯವ್ರಿಗೂ ಕೂಡ ಮೇಕಪ್ ಮಾಡೋದು ಸಾಧ್ಯ ಆಗುತ್ತೆ. ಇಲ್ಲಿ ಯಾವ ವೆರೈಟಿ ಮೇಕ್ ಓವರ್ ಎಲ್ಲ ಕಲ್ಸ್ಕೊಡ್ತೀರಾ, ಯಾವ ವೆರೈಟಿ ಹೇರ್ ಸ್ಟೈಲ್ ಇದೆ, ಅದ್ರ ಜೊತೆಗೆ ಯಾವ ವೆರೈಟಿ ನೈಲ್ ಆರ್ಟ್ ಮತ್ತೆ ನೈಲ್ ಎಕ್ಸಿಸ್ಟೆನ್ಷನ್ ಎಲ್ಲ ಕಲ್ಸ್ಕೊಡ್ತೀರಾ? ಇದು ಬಂದು ಮೇಕಪ್ ಅಂತ ಹೇಳಿದ್ರೆ ಮೇಕಪ್ ಅಲ್ಲಿ ನಮಗೆ ಸಾಕಷ್ಟು ಮೇಕಪ್ ಬರುತ್ತೆ. ಮೇಕಪ್ ಬೇಸಿಕ್ ಮೇಕಪ್ ಇಂದ ಬೇಸಿಕ್ ಟು ಅಡ್ವಾನ್ಸ್ ಏನು ಹೇಳ್ತೀವಿ, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಬ್ರೈಡಲ್ ಮೇಕಪ್ ಆಗಿರ್ಬೋದು, HD ಮೇಕಪ್ ಆಗಿರ್ಬೋದು, ಏರ್ ಬ್ರಷ್ ಮೇಕಪ್ ಆಗಿರ್ಬೋದು, ಅವ್ರಿಗೆ ಹೇಗೆ ಮಾಡ್ಕೊಳೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಇಷ್ಟು ಇರುತ್ತೆ. ಅಂದರೆ ಇದೇ ಅಂತ ಹೇಳಕ್ ಬರಲ್ಲ. ಅವ್ರಿಗೆ ಏನು ಒಳಗಡೆ ಬಂದರೆ ಗೊತ್ತಾಗುತ್ತೆ ಯಾವ ಥರ ಮೇಕಪ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾವುದೂ ಇಲ್ಲ ಹೈಡ್ ಮಾಡೋ ಥರ ಏನೂ ಇರಲ್ಲ ಮೇಕಪ್ಪಲ್ಲಿ. ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್ ಅಂದರೆ ಬೇಸಿ ಹೇರ್ ಸ್ಟೈಲ್ ಇರ್ಬೋದು, ಮೆಸ್ಸಿ ಬ್ರೈಡ್ ಇರ್ಬೋದು, ಆಮೇಲೆ ಬನ್ ಹಾಕೋದಿರ್ಬೋದು, ಪ್ರತಿಯೊಂದನ್ನು ಟೀಚ್ ಮಾಡ್ತೀವಿ.
ಅವ್ರಿಗೆ ಯಾವುದೂ ಒಂದೇ ಮಾಡಿ ಕಳಿಸೋದು ಆ ಥರ ಎಲ್ಲ ಏನೂ ಇಲ್ಲ. ನೈಲಾಟ್ ಕೂಡ ಅಷ್ಟೇ ಬೇಸಿಕ್ ಟು ಅಡ್ವಾನ್ಸ್ ಏನಿರುತ್ತೆ ಅದನ್ನು ಕೂಡ ಹೇಳ್ಕೊಡ್ತೀವಿ. ಹಾಗಾದ್ರೆ ಮೇಕಪ್ಪಲ್ಲೂ ನಾವು ಬೇಸಿಕ್ ನೋಡ್ತೀವಿ, ಅಡ್ವಾನ್ಸ್ ನೋಡ್ತೀವಿ, ಪ್ರೋ ಲೆವೆಲ್. ಹೌದು, ಅಡ್ವಾನ್ಸ್ ಅಂತ ಹೇಳಿದ್ರೆ ಪ್ರೋ ಲೆವೆಲ್. ಹೌದು. ಮಿನಿಮಮ್ ಎಷ್ಟು ಟೈಮ್ ಹಿಡಿಬಹುದು ಒಂದು ಬ್ರೈಡಲ್ ಮೇಕಪ್ ಆಗಿ? ಬ್ರೈಡಲ್ಗೆ ನಾವು 2 hours ಅಂತ ತೊಗೊಂತೀವಿ. ಬಿಕಾಸ್ ಸೆಟ್ ಆಗಬೇಕು, 1 hour ಆದರೂ ಬೇಕು ಸೆಟ್ ಆಗಲಿಕ್ಕೆ. ಮೇಕಪ್ಪು 2 hours ತೊಗೋತೀವಿ. ಯೂಶಲ್ ಆಗಿ ಕೆಲವೊಂದು ಪಾರ್ಲರ್ಗಳು ನೋಡ್ತೀವಿ, ಅಲ್ಲಿ ಮೇಕಪ್ ಮಾಡ್ಕೊಂಡ್ರು ಕೂಡ ಅದು ಅಬ್ಸರ್ವ್ ಚೆನ್ನಾಗಿರಲ್ಲ. ಯಾಕೆಂದ್ರೆ ಸ್ಕಿನ್ ಟೋನ್ ಒಬ್ಬೊಬ್ಬರ ಸ್ಕಿನ್ ಟೋನ್ ಒಂದೊಂದು ರೀತಿ ಇರುತ್ತೆ. ನೀವು ಚೂಸ್ ಮಾಡೋದು ಯಾವ ರೀತಿ ಹೇಳ್ಕೊಡ್ತೀರಾ? ಇವಾಗ ಇಲ್ಲಿ ಇಷ್ಟು ಜನ ಬಂದಿದ್ದಾರಲ್ಲ, ಇವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ಏನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇಂದ ಬಂದಿರ್ತಾರೆ, ಬಟ್ ಈ ಫೀಲ್ಡ್ ಬಗ್ಗೆ ಆಗಿರ್ಬೋದು, ಈ ಮೇಕ್ ಓವರ್ ಬಗ್ಗೆ ಆಗಿರ್ಬೋದು ನಾಲೆಡ್ಜ್ ಇರಲ್ಲ. ಸ್ಕಿನ್ ಟೋನ್ ಡಿಫ್ರೆನ್ಸ್ ಆಗಿರ್ಬೋದು. ಅವ್ರ ಡೇ 1 ಅಲ್ಲಿ ಒಂದು 2 days ಅವ್ರಿಗೆ ಥಿಯರಿ ಕ್ಲಾಸೇ ಮಾಡ್ಬಿಡ್ತೀವಿ ನಾವು. ಸೊ ಅದರಲ್ಲಿ ಸ್ಕಿನ್ ಸ್ಟ್ರಕ್ಚರ್ ಯಾವ ಥರ ಇದೆ, ಸ್ಕಿನ್ ಟೈಪ್ ಯಾವುದು, ಇದಕ್ಕೆ ಯಾವ ಥರ ಫೌಂಡೇಶನ್ ಚೂಸ್ ಮಾಡಬೇಕು, ಪ್ರತಿಯೊಂದನ್ನು ಅದನ್ನು ಥಿಯರಿ ಕ್ಲಾಸಲ್ಲಿ ಹೇಳ್ಬಿಡ್ತೀವಿ. ನೆಕ್ಸ್ಟ್ ಪ್ರಾಕ್ಟಿಕಲಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಟ್ಯುಟೋರಿಯಲ್ ಯಾವ ರೀತಿ ನಡೆಯುತ್ತೆ, ಅದ್ರ ಜೊತೆಗೆ ಒಂದು ಮೇಕಪ್ ಆಗಿರ್ಬೋದು ಹೇರ್ ಸ್ಟೈಲ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡ್ತೀರಾ ನೀವು ಇಲ್ಲಿ? ನಾವು ಫಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ರಿಯಲ್ ಏರ್ ಮೇಲೆ ಡೆಮೋ ತೋರಿಸ್ತೀವಿ ಅವ್ರಿಗೆ. ಯೂಶಲಿ ಹೇರ್ ಸ್ಟೈಲ್ ಮಾಡುವಾಗ, ಮೇಕಪ್ ಮಾಡುವಾಗಲೂ ಅಷ್ಟೇ, ಒಂದು ಮಾಡೆಲ್ನ ಕರೆಸ್ಬಿಟ್ಟೆ ನಾವು ಮೇಕಪ್ನ ಮಾಡೋದು. ಡೆಮೋ ತೋರಿಸಿದ್ಮೇಲೆ ರಿಯಲ್ ಏರ್ ಮೇಲೆ ಹೇಗೆ ಮಾಡೋದು, ಆಮೇಲೆ ನಾವು ಡಮ್ಮಿ ಮೇಲೆ ತೋರಿಸ್ತೀವಿ. ದಿನ ಅವ್ರಿಗೆ ಹೇರ್ ಪ್ರಿಪ್ರೇಷನ್ ಅಂತ ಇರುತ್ತೆ. ದಿನ ಏನಾಗುತ್ತೆ, ರಿಯಲ್ ಏರ್ ಮೇಲೆ ಮಾಡ್ಲಿಕ್ಕಾಗಲ್ಲ, ಕ್ರಿಂಪ್ ಮಾಡಿದ ಡೈಲಿ ಹಾಳಾಗ್ಬಿಡುತ್ತೆ ಕೂದು. ಸೊ ಹಾಗಾಗಿ ಫಸ್ಟು ಡಮ್ಮಿ ಮೇಲೆ ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತೀವಿ ನಾವು. ಫಸ್ಟು ಅವ್ರಿಗೆ ರಿಯಲ್ ಏರ್ ಮೇಲೆ ಡೆಮೋ ಕೊಟ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಕೊಡ್ತೀವಿ. ಮೇಡಮ್, ಟ್ಯುಟೋರಿಯಲ್ ಅಂತ ಬಂದಾಗ ನಮ್ಮ ವಿಡಿಯೋನ ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಅವರು ನಮ್ಮ ವಿಡಿಯೋನ ನೋಡಿ ಇಲ್ಲಿಗೆ ಬಂದಾಗ ಡೇ 1 ಇಂದ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ, ಅವರಿಗೆ ಯಾವ ರೀತಿ ಹೇಳ್ಕೊಡ್ತೀರಾ? ಫಸ್ಟ್ ನಿಮ್ದು ಕೋರ್ಸ್ ಸ್ಟಾರ್ಟ್ ಆಗೋದು ಹೇಗೆ? ಆ್ಯಕ್ಚುಲಿ ನಮ್ಮದು ಫಸ್ಟು ಕೋರ್ಸ್ ಸ್ಟಾರ್ಟ್ ಆಗೋದು ಫಸ್ಟ್ ಡೇಯಲ್ಲಿ ಅವ್ರಿಗೆ ನಾವು ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಕೊಡ್ತೀವಿ. ಹೆಂಗಿರಬೇಕು, ಹೆಂಗೆ ಮಾತಾಡಬೇಕು, ಹೇಗಿರ್ಬೇಕು, ಬ್ರೈಡ್ ಹತ್ರ ಹೋದಾಗ ಹೇಗೆ ಮಾತಾಡಬೇಕು, ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ನಂತರ ಬಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಅವ್ರು ಪೋಸ್ಟ್ ಮಾಡೋಕ್ಕೆ ಬರೋದೇ ಸೋಷಿಯಲ್ ಮೀಡಿಯಾ. ಸೊ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೇಗೆ ಮಾಡೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಹೇಗೆ ಮಾಡೋದು, ಹೇಗೆ ಫೋಟೋ ತೊಗೋಬೇಕು, ಹೇಗೆ ವಿಡಿಯೋಸ್ ತೊಗೋಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ. ಓಕೆ, ಇವಾಗ ನಿಮ್ಮಲ್ಲಿ 3 ಥರದ್ದು ಇಲ್ಲಿ ಹೇಳ್ಕೊಡ್ತೀರಾ, ಮೇಕಪ್, ನೈಲ್, ಹೇರ್ ಸ್ಟೈಲ್. ಈವನ್ ಇದು ಕೂಡ ಇದೆ, ಸ್ಯಾರಿ ಡ್ರೆಪ್ಪಿಂಗ್ ಇದೆ, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇದೆ, ಫ್ಲೋರಲ್ ಆರ್ಟ್ ಇದೆ. 35 days ಅಲ್ಲಿ ಯಾವ ರೀತಿ ಡಿವೈಡ್ ಮಾಡ್ತೀರಾ? ಅಂದರೆ ಫಸ್ಟು ನಾವು ಸ್ಟಾರ್ಟ್ ಮಾಡೋದು ಹೇರ್ ಸ್ಟೈಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹೋಗೋದು ಸ್ಯಾರಿ ಡ್ರೆಪ್ಪಿಂಗ್, ಆಮೇಲೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ಆಮೇಲೆ ನೈಲ್ ಆರ್ಟ್ ವರ್ಕ್ಶಾಪ್, ಆಮೇಲೆ ಫ್ಲೋರಲ್ ಆರ್ಟ್ ವರ್ಕ್ಶಾಪ್, ಆಮೇಲೆ ಬಂದು ಮೇಕಪ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಷ್ಟೆಲ್ಲ 35 days ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಎಷ್ಟು ಟೈಮಿಂಗ್ಸ್ ಇರುತ್ತೆ ಅವ್ರಿಗೆ? ಮಾರ್ನಿಂಗ್ ಇಂದ ಈವ್ನಿಂಗ್ 11 to 4 ಇರುತ್ತೆ. ಟೈಮಿಂಗ್ಸ್ ಹೌದು, 11 to 4 ಈವ್ನಿಂಗ್. ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ, ಮಂಡೇ ಟು ಫ್ರೈಡೆ. ಅಡ್ಮಿಷನ್ ಹೇಗೆ ಸ್ಟಾರ್ಟ್ ಆಗುತ್ತೆ? ನಮ್ಮದು ಅಡ್ಮಿಷನ್ ಬಂದು ಫಸ್ಟ್ ಬುಕ್ಕಿಂಗ್ ಅಮೌಂಟ್ ಅಂತ ಹೇಳಿ ತೊಗೋತೀವಿ 5,000. ಇನ್ನು ಬಾಕಿ ಅಮೌಂಟ್ ಬಂದು ಅವ್ರು ಫಸ್ಟ್ ಡೇ ಕ್ಲಾಸಲ್ಲಿ ಪೇ ಮಾಡಬೇಕಾಗತ್ತೆ. ಇನ್ನು 30,000 ಏನಿದೆ ಅದನ್ನು ಫಸ್ಟ್ ಡೇ ಬಂದಾಗ ಕ್ಲಿಯರ್ ಮಾಡ್ತಾರೆ. ನಿಮ್ಮನ್ನ ಎನಿ ಟೈಮ್ ಬಂದು ಕನ್ಸಲ್ಟ್ ಮಾಡ್ಬೋದಾ? ಹೌದು. ಅವರು ಬಂದು ನೋಡ್ಕೊಂಡೋದ್ರೆ ಇನ್ನೂ ನಮ್ಗೆ ಖುಷಿ ಆಗುತ್ತೆ. ಬಿಕಾಸ್ ಆ ಪ್ಲೇಸ್ ಇಷ್ಟ ಆಗಬೇಕು ಅವರು, ಅಥವಾ ನಮ್ಮ ಮಾತು ಇಷ್ಟ ಆಗಬೇಕು, ನಾವು ಹೇಗೆ ಮಾತಾಡ್ತೀವಿ ಅನ್ನೋದು ಇಷ್ಟ ಆಗಬೇಕು. ಸೊ ಅದು ವಾತಾವರಣ ಇಷ್ಟ ಆದರೆ ಅವರು ಬುಕ್ ಮಾಡ್ಕೋಬೋದು, ಮಾಡ್ಕೊಂಡಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಓಕೆ, ಇಷ್ಟೆಲ್ಲ ಆದಮೇಲೆ ಇಲ್ಲಿ ಟ್ರೈನಿಂಗ್ ಪಡೆದವ್ರಿಗೆ ಏನಾದ್ರು ಸರ್ಟಿಫಿಕೇಶನ್ ಕೊಡ್ತೀರಾ? ಅಫ್ಕೋರ್ಸ್ ಅಲ್ವಾ, ಇವಾಗ ನಾವು ಕೊಡಲೇಬೇಕಾಗತ್ತೆ. ಒಂದು ಸ್ಕೂಲ್ ಅಂತ, ಇದು ನಾವು ಸ್ಕೂಲ್ ಅಂತಲೇ ಅಂತ ಅನ್ಕೋಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದರೆ ಒಂದು ಸ್ಕೂಲ್ಗೆ ಹೋದಾಗ ನಮಗೆ ಸರ್ಟಿಫಿಕೇಶನ್ ಕೊಟ್ಟಿರ್ತಾರಲ್ಲ, ಒಂದು SLC ಪಾಸ್ ಆಗಿದ್ದೀವಿ ಅನ್ನೋದಕ್ಕೆ. ಇಲ್ಲೂ ಕೂಡ ಅಷ್ಟೇ, ನಾವು ಎಕ್ಸಾಮ್ ಡೇ ಅಂತ ಮಾಡ್ತೀವಿ ಸ್ಟೂಡೆಂಟ್ಸ್ಗೆ, ಒಂದು ಪೋರ್ಟ್ಫೋಲಿಯೋ ಶೂಟ್ ಅಂತಲೇ ಹೇಳಿ ಕರಿತೀವಿ ಅದನ್ನು. ಸೊ ಅದರಲ್ಲಿ ಅವರು ಚೆನ್ನಾಗಿ ಮಾಡಿದ್ರೆ ನಾವು ಅವ್ರಿಗೆ ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಅಕಾಡೆಮಿ ಕಡೆಯಿಂದ ಅವ್ರಿಗೆ 100% ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಸರ್ಟಿಫಿಕೇಟ್ ಎಷ್ಟು ಯೂಸ್ ಆಗುತ್ತೆ ಈ ಫೀಲ್ಡಲ್ಲಿ? ಅವರು ನೆಕ್ಸ್ಟ್ ಏನಾದ್ರೂ ಬ್ರೈಡ್ ಮೇಲೆ ವರ್ಕ್ ಮಾಡಬೇಕಾದ್ರೆ, ಮತ್ತು ಅವರು ಏನಾದರೂ ಅಕಾಡೆಮಿ ಓಪನ್ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದು. ಓಕೆ, ನಮ್ಮ ವಿಡಿಯೋ ನೋಡ್ತಾರೆ ಅವರು ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ. ಅವ್ರನ್ನ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು? ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಿಮ್ಮನ್ನ ಸಂಪರ್ಕ ಮಾಡಬೇಕು? ಸೊ ನಮ್ಮ ಅಕಾಡೆಮಿಗೆ ತುಂಬ ಕಡೆಯಿಂದನೂ ಬಂದು ಕಲ್ತ್ಕೊಂಡು ಹೋಗಿರೋದು. ನಾನು ದೂರದಿಂದ ಬರೋರಿಗೆ ಹೇಳೋದಿಷ್ಟೇ, ಬಿಕಾಸ್ ಅವರು 35 days ಏನು ಅದು 1 month ಕೋರ್ಸ್ ಇರುತ್ತೆ. ಅವ್ರು ಬಂದು PGL ಬೇಕಾದ್ರೆ ಇದ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಅದೇನು ಬರುತ್ತೆ ಅವ್ರು ಪೇ ಮಾಡ್ಕೋಬೇಕಾಗುತ್ತೆ ಹೊರಗಡೆಯಿಂದ ಬರೋರ್ಗಾದ್ರೆ. ಇಲ್ಲಿಂದನೇ ಬರೋರ್ಗೆ ಅಷ್ಟೊಂದು ಏನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಅವ್ರು ನಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಲ್ವ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು, ಡೀಟೇಲ್ಸ್ನ ತಿಳ್ಕೊಬೋದು. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಮೇಡಮ್. ಎಲ್ಲಿಂದ ಬಂದಿರೋದು ನೀವು? ನಾವು ಶ್ರೀನಗರದಿಂದ ಬಂದಿದ್ದೀವಿ. ಶಿಲ್ಪಾ ಅಕಾಡೆಮಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ಹೀಗೆ ಫೋನ್ ನೋಡ್ತಾ ಇರ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಮೇಡಮ್ ಅವ್ರದ್ದು ವೀಡಿಯೋಸ್ಗಳೆಲ್ಲ ನೋಡಿದೆ, ಹಂಗಾಗಿ ನೋಡ್ಬಿಟ್ಟು ಅದರಲ್ಲಿ ಬಂದಿರೋದು. ಓಕೆ, ಬಂದು ಎಷ್ಟು ದಿನ ಆಯಿತು? ಬಂದು ಒಂದು 15 days ಆಯಿತು ಮೇಡಮ್. ಓಕೆ, ಮುಂಚೆ ಏನು ವರ್ಕ್ ಮಾಡ್ತಾ ಇದ್ರಿ? ಮುಂಚೆ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಿದ್ದೆ.
ಇವಾಗ ಅದನ್ನ ಬಿಟ್ಟು ಇದನ್ನ ಕಲೀಲಿಕ್ಕೆ ಬಂದ್ರ? ಹೌದು madam. ಹೇಗೆ ಮನ್ಸ್ ಮಾಡಿದ್ರಿ ನೀವು ಅದನ್ನ ಲೆಫ್ಟ್ ಮಾಡಿ ಇದನ್ನ ಚೂಸ್ ಮಾಡಬೇಕು ಅಂತ? ಅಂದರೆ ತುಂಬ ವೀಡಿಯೋಸ್ ನೋಡ್ತಾ ತುಂಬ ಇಷ್ಟ ಆಯಿತು. ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಬಂದೆ. ಓಕೆ, ಇವಾಗ ಏನು ಮಾಡ್ತಾ ಇರೋದು ನೀವು? ಹೇರ್ ಇದು ಸ್ಟೈಲ್ ಅಲ್ಲಿ ಯಾವ ಟೈಪ್ ಇದು? ಮುಹೂರ್ತಮ್ ಹೇರ್ ಸ್ಟೈಲ್ ಅಂತ ಮೇಡಮ್. ಅಂದ್ರೆ ಮದ್ವೆಗೆ ಮುಹೂರ್ತಕ್ಕೆ ಆಗ್ತಾರಲ್ಲ ಹೌದು madam. ಹೇರ್ ಸ್ಟೈಲ್. ಹೌದು. ಎಷ್ಟು ಹೇರ್ ಸ್ಟೈಲ್ ಕಲ್ತಿದ್ದೀರಾ ನೀವು ಇವಾಗ? ನಾವು ಒಂದು 15 ಹೇರ್ ಸ್ಟೈಲ್ ಕಲ್ತಿದ್ದೀವಿ. ಫ್ಯೂಚರ್ ಅಲ್ಲಿ ಏನ್ ಪ್ಲಾನ್ ಇದೆ ನಿಮ್ದು? ಫ್ಯೂಚರಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಪ್ಲ್ಯಾನ್ ಇದೆ ಮೇಡಮ್. ವಾವ್, ನಿಮ್ಮ ಡ್ರೀಮ್ ಆದಷ್ಟು ಬೇಗ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಮೇಡಮ್. ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೆ ಅನಿಸಿರುತ್ತೆ ಶಿಲ್ಪಾ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಳಗಡೆ ಕೊಟ್ಟಿರ್ತಾರೆ ನಂಬರ್. ಆಗ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಡೌಟ್ಸ್ ಇದ್ರೂ ನೀವು ಕಾಲ್ ಮಾಡ್ಬೋದು. ಸುಮ್ಮನೆ ಮನೇಲಿ ಕೂತು ಲೈಕ್ ಸುಮ್ಮನೆ ನನಗೆ ಆಗ್ತಿಲ್ಲ ಹೋಗ್ಲಿಕ್ಕೆ ಆ ಥರ ಏನಾದರೂ ಅನ್ಕೋತಾ ಇದ್ದರೆ ಬಂದು ಲೇಡೀಸ್ ಹೊರಗಡೆ ಬರಬೇಕು ಅನ್ನೋದು ನನ್ನ ಒಂದು ಇದು. ಲೇಡೀಸ್ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು ಅನ್ನೋದು ತುಂಬ ಆಸೆ ನನಗೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮೇಕಪ್ ಫೀಲ್ಡಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋರು ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅವರು ಸ್ಟುಡಿಯೋ ನೋಡಬೇಕು, ಸ್ಟುಡಿಯೋದಲ್ಲಿ ಬಂದು ಮಾತಾಡಬೇಕು, ಅಥವಾ ಕೆಲವರಿಗೆ ಫೇಕ್ ಇದು ಏನಾದರೂ ಅನಿಸ್ತಾ ಇರುತ್ತೆ, ಸುಮ್ಮನೆ ಸಡನ್ನಾಗಿ ಬುಕ್ ಏನಕ್ಕೆ ಮಾಡ್ಕೊಳ್ಳಿ ನಾನು ಅಂತ ಹೇಳ್ಬಿಟ್ಟು. ಸೊ ಅವರು ನನಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸ್ಟುಡಿಯೋ ಕೂಡ ಬಂದು ನೋಡಿಕೊಂಡು ಆಮೇಲೆ ಬೇಕಾದ್ರೆ ಬುಕ್ ಮಾಡ್ಕೋಬೋದು. ಮತ್ತು ಇಷ್ಟೇ ಅಲ್ಲದಲ್ಲೇ ನಂದಿನಿ ಅವರೇ, ಅದರಲ್ಲಿ ನಾವು 35,000 ಬರೀ ಫೀಸ್ ಅಂತಲ್ಲ, ಅವರಿಗೆ ಗುಡ್ಡಿಸ್ ಬ್ಯಾಗ್ ಕೂಡ ಪ್ರೊವೈಡ್ ಮಾಡ್ತೀವಿ. ಕೆಲವೊಂದು ಪ್ರಾಕ್ಟೀಸಿಗೆ ಬೇಕಾಗಂಥ ಪ್ರಾಡಕ್ಟು, ಕೆಲವು ಮೇಕಪ್ಗಾಗಿರ್ಬೋದು, ಹೇರ್ ಸ್ಟೈಲ್ಗಾಗಿರ್ಬೋದು, ಅದನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ವಿ 35,000ಅಲ್ಲಿ. ಅವರಿಗೆ ಮತ್ತೆ ಅನ್ಸುತ್ತೆ 35,000 ಇಷ್ಟು ದೊಡ್ಡದ ಅಂತ. ಬೇರೆ ಕಡೆ ಲಕ್ಷಗಟ್ಟಲೆ ಇದೆ, ಎಲ್ಲರೂ ಲಕ್ಷ ಕೊಟ್ಟು ಕಲೀಲಿಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ, ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ತಾರಂಥದ್ದು. ನಮಗೂ ಹೆಲ್ಪ್ ಆಗಲಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರಾದರೂ ಜಾಯ್ನ್ ಆಗೋದಿದ್ರೆ ಆಗ್ಬೋದು. ಇವಾಗ ಮತ್ತೊಬ್ರು ಇಲ್ಲಿ ಹೇರ್ ಸ್ಟೈಲಿಸ್ಟು ರೆಡಿ ಮಾಡ್ತಾ ಇದ್ದಾರೆ, ನೋಡೋಣ ಏನು ಕಲಿತಾ ಇದ್ದಾರೆ, ಮತ್ತು ಇವರು ಇದೇ ಫೀಲ್ಡನ್ನ ಯಾಕೆ ಚೂಸ್ ಮಾಡಿದ್ರು, ಇಲ್ಲಿ ಏನಕ್ಕೆ ಬಂದರು, ಯಾವುದರಿಂದ ನೋಡಿ ಇಲ್ಲಿಗೆ ಬಂದರು, ಅದ್ರ ಜೊತೆಗೆ ಬಂದು ಎಷ್ಟು ದಿನ ಆಯಿತು, ಮತ್ತು ಇಲ್ಲಿಗೆ ಬಂದಾದ ನಂತರ ಇವರಲ್ಲಿ ಚೇಂಜಸ್ ಆದಂಥ ಬದಲಾವಣೆಗಳೇನು, ಅದರಲ್ಲೂ ಕೂಡ ಲೇಡೀಸ್ ಅಂತ ಹೇಳಿದಾಗ ಹೊರಗಡೆ ಬಿಡೋದೇ ಕಷ್ಟ ಆಗಿರುತ್ತೆ ಇವತ್ತಿನ ಸಿಚುವೇಷನಲ್ಲಿ. ಸ್ವಂತ ಏನಾದ್ರು ಉದ್ಯೋಗ ಮಾಡಬೇಕಂದ್ರೆ ಜಾಸ್ತಿ ಬಂಡವಾಳ ಬೇಕು, ಏನಾದರೂ ಒಂದು ಕಲಿಬೇಕು ಅಂತ ಆಸೆ ಇರುತ್ತೆ. ಆದರೆ ಕಡಿಮೆ ಬಂಡವಾಳದಲ್ಲಿ ಏನಾದರೂ ಕಲಿಬೇಕು ಅಂತ ಹೇಳಿದಾಗ ಇಂಥ ಫೀಲ್ಡ್ನ ಚೂಸ್ ಮಾಡಿಕೊಂಡ್ರೆ ಅವ್ರು ಲೈಫ್ ಲಾಂಗ್ ಅರ್ನ್ ಮಾಡ್ಬೋದು. ಇವರ ಲೈಫಲ್ಲಿ ಯಾವ ರೀತಿ ಇದು ಬೆನಿಫಿಟ್ ಆಗುತ್ತೆ, ಇವ್ರ ಫ್ಯೂಚರ್ ಪ್ಲ್ಯಾನ್ ಏನು, ಅದಕ್ಕೋಸ್ಕರ ಕಲಿತಾ ಇದ್ದಾರಾ, ಹೇಗೆ ಏನು ಎಲ್ಲನೂ ಕೇಳೋಣ ಬನ್ನಿ. ಇವರು ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಳ್ಳೆ ಮದುಮಗಳಿಗೆ ರೆಡಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಮದುಮಗಳಿಗೆ ನಾವೆಲ್ಲ ನೋಡ್ತೀವಲ್ಲ, ಚೌಲಿ ಕುಚ್ಚು ಎಲ್ಲ ರೆಡಿ ಮಾಡಿ ಒಂದು ಪರ್ಫೆಕ್ಟ್ ಒಂದು ಯಾವ್ದಾರು ಒಂದು ಎತ್ನಿಕ್ ವೇರ್ಗೆ ರೆಡಿ ಆದಂಥ ಒಂದು ಹೇರ್ ಸ್ಟೈಲ್ ನಾವಿಲ್ಲಿ ನೋಡ್ಬೋದು. ನೋಡೋಣ, ಇವ್ರನ್ನ ಮಾತಾಡ್ಸೋಣ. ಮೇಡಮ್, ನಿಮ್ಮ ಹೆಸರು? ಮಂಜುಳಾ ಶ್ರೀನಿವಾಸ್ ಅಂತ. ಎಲ್ಲಿಂದ ಬಂದಿರೋದು? ನಾವು ತುಮಕೂರಿಂದ ಮ್ಯಾಮ್. ತುಮಕೂರಿಂದ ಬೆಂಗಳೂರಿಗೆ ಬಂದಿದ್ದೀರಾ. ಶಿಲ್ಪಾ ಹೇರ್ ಆ್ಯಂಡ್ ಮೇಕಪ್ ಅಕಾಡೆಮಿಗೆ ಬರಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ನನ್ನ ಫೀಲ್ಡ್ ಬಂದು ನಾನು ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ದೆ. ನಂದು MA ಎಕನಾಮಿಕ್ಸು. ಸೊ ನನಗದು ಪಾಪು ಆಯಿತು ಅಂತ ಅದಕ್ಕೆ ಬ್ರೇಕ್ ಮಾಡಿದೆ. ಸೊ ಏನಾದರೂ ಮಾಡಬೇಕು ಮನೇಲಿ ಇದ್ದಾಗ ಅಂತ ಯೋಚನೆ ಮಾಡ್ತಿದ್ದಾಗ ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಸೊ ನಾನು ಅಂದರೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇತ್ತು, ಬಟ್ ಯಾವ ಅಕಾಡೆಮಿ ಚೂಸ್ ಮಾಡ್ಕೋಬೇಕು ಅನ್ನೋದು ನನಗೆ ಒಂದು ಸ್ವಲ್ಪ ಗೊಂದಲ ಇತ್ತು. ಏನೋ ಆಗಿದ್ದಾಗ ನೋಡಿದೆ ಇವ್ರದ್ದು ಸುಮಾರು ವೀಡಿಯೋಸು ಮತ್ತೆಲ್ಲ ಮ್ಯಾಮ್ದು ನೋಡಿದೆ, ಶಿಲ್ಪಾ ಅಕಾಡೆಮಿ ಅವ್ರದ್ದು ತುಂಬ ಇಂಟ್ರೆಸ್ಟ್ ಆಗಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ, ಐ ಲೈಕ್ ಯುವರ್ ನಿಮ್ಮ ಇದು ವೇ ಆಫ್ ಇಂಡಿವಿಜುವಲ್ ಅಟೆನ್ಷನ್ ಆಗಲಿ ಅಥವಾ ರೆಸ್ಪಾಂಡ್ ಮಾಡೋದಾಗಲಿ. ಸೊ ಹಂಗಾಗಿ ಅವ್ರನ್ನ ಮಾತಾಡಿದಾಗ ಶಿ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಕೋಆಪರೇಟಿವ್ ಮೆಂಟಾಲಿಟಿ ಲೈಕ್ ಶಿಲ್ಪಾ ಮೇಡಮ್. ಸೊ ಅದಕ್ಕೆ ಬಂದಮೇಲೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ರೀ. ಇವನ್ ಜಡೆ ಹಾಕೋದೊಂದು ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಎಲ್ಲ ನಾನು ಕಲಿತೀನಿ ಅಂದ್ಕೊಂಡಿಲ್ಲ. ಅವ್ರು ನನಗೆ ತುಂಬ ಎನ್ಕರೇಜ್ ಮಾಡಿದ್ದಾರೆ. ತುಂಬ ಪೇಷನ್ಸ್ ಇದೆ ಅವರಿಗೆ, ತುಂಬ ಇದೆ. ನಾನು 10 ಟೈಮ್ಸ್ ಮಿಸ್ಟೇಕ್ ಮಾಡಿದ್ರು ಕೂಡ 10 ಟೈಮ್ಸ್ ಕೂಡ ಬಂದು ಹೇಳ್ಕೊಡ್ತಾರೆ, ಇಂಡಿವಿಜುವಲಾಗಿ ಹೇಳ್ಕೊಡ್ತಾರೆ. ಅದು ನನಗೆ ಲೈಕ್ ಆಯಿತು. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ನಾನು ಕಲಿತೀನಿ ಅಂತ. ಎಷ್ಟು ದಿನ ಆಯಿತು ನೀವು ಇಲ್ಲಿ? ಮೇ ಬಿ ಒಂದು 12 ಡೇಸ್ ಐ ಥಿಂಕ್ 12 ಡೇಸ್ ಆಯಿತು. 12 ಡೇಸಲ್ಲಿ ನಾನು ಆಲ್ಮೋಸ್ಟ್ ಒಂದು 15 ಹೇರ್ ಸ್ಟೈಲ್ ಕಲ್ತ್ಕೊಂಡಿನಿ. ಸೊ ಇದು ಬಂದು ಮುಹೂರ್ತಮ್ ಹೇರ್ ಸ್ಟೈಲ್, ಇದು ಲಾಸ್ಟ್. ಮೆಸ್ಸಿ ಹೇರ್ ಸ್ಟೈಲ್ ಆಯಿತು, ಕರ್ಲಿಂಗ್ದು, ಕ್ರಿಂಪಿಂಗು ಏನೇನೋ ಇದ್ರಲ್ಲಿ ಬರುತ್ತಲ್ಲ ಅವೆಲ್ಲ ಕಲ್ತಿದ್ದೀನಿ. ಈಗ ಇದು ಲಾಸ್ಟು ಮುಹೂರ್ತಮ್ ಹೇರ್ ಸ್ಟೈಲ್. ಹೇರ್ ಸ್ಟೈಲ್ ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಬೇಕಾ? ಖಂಡಿತ ಬೇಕು. ನಿಮ್ಗೆ ಕ್ರಿಂಪ್ ಮಾಡೋಕ್ಕೆ, ಕರ್ಲ್ ಮಾಡೋಕ್ಕೆ, ಸ್ಟ್ರೈಟ್ ಮಾಡೋಕ್ಕೆ ಇದೆಲ್ಲ 1 hour 2 hour ಬರೀ ಅದಕ್ಕೆ ತೊಗೊಳುತ್ತೆ. ಹೇರ್ ಸೆಟ್ಟಿಂಗ್ ಮಾಡಬೇಕು, ಅದಾದಮೇಲೆ ನೀವು ಕರ್ಲ್ ಮಾಡೋಕ್ಕೆ 1 hour ಬೇಕು, ಅದಾದಮೇಲೆ ಮತ್ತೆ ಅದನ್ನು ಏನು ವೇರಿಯೇಷನ್ಸ್ ಬರುತ್ತಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಟೈಮ್ ಬೇಕು. ಮಿನಿಮಮ್ ಒಂದು ಹೇರ್ ಸ್ಟೈಲ್ ಮಾಡಬೇಕು ಅಂತಂದರೆ 2 hours ಬೇಕು ಚೆನ್ನಾಗಿರೋದು ಮಾಡಬೇಕು ಅಂದರೆ. ಫ್ಯೂಚರಲ್ಲಿ ನಿಮ್ಮ ಪ್ಲ್ಯಾನ್ ಏನು? ಫ್ಯೂಚರಲ್ಲಿ ನಾನು ಇಲ್ಲಿ ಕಲ್ತೋದ್ಮೇಲೆ ನಾನು ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡಿ ಕ್ಲೈಂಟಿಗೆ ಪ್ರಾಕ್ಟೀಸ್ ಮಾಡಿಸಿ, ಹೋಗಿ ಕ್ಲೈಂಟ್ ಸರ್ವಿಸ್ ಮಾಡಿ ಆಮೇಲೆ ನಾನೇ ಅಕಾಡೆಮಿ ಓಪನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ವಾವ್, ಸೂಪರ್. ಇದು ಅಂದರೆ ಗೋಲು, ಇದು ಅಂದರೆ ಚಾಲೆಂಜು. ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ತೀರಾ ಅವಾಗ? ಈಗ ಮಾಡ್ಕೋಬೇಕು, ಈಗ ಕಲ್ತಿದ್ದೀನಲ್ವಾ, ಈಗ ಮಾಡ್ಕೋಬೇಕು. ಇದು ಈಸಿ ಅಲ್ಲ? ಇದು ಈಸಿ, ಎಸ್.
ಹಾಗಾಗಿ ನಾವೆಲ್ಲ ಇದೇ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ತೀವಿ. ಎಲ್ಲಿರುತ್ತೆ 2 hours, ಆದರೆ ಇದೊಂದು ಕಲಿಕೆ ಇದೆಯಲ್ಲ, ಇದು ಒಂದು ಕಲೆನ ಒಂದು ಕಲಿಯೋದು ಒಂದು ವಿದ್ಯೆ. ಎಲ್ರಿಗೂ ಅದು ಒಲಿಯಲ್ಲ. ಅದನ್ನು ಕಲಿಬೇಕು ಅಂತ ಹೇಳಿದ್ರೆ ಆ ಫೀಲ್ಡಲ್ಲಿ ತುಂಬ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಅದ್ರ ಜೊತೆಗೆ ಶ್ರದ್ಧೆ ಇರಬೇಕು. ಯಾಕೆಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇಂಟ್ರೆಸ್ಟ್ ಇದ್ದಾಗ ಆ ವಿದ್ಯೆ ತಂತಾನಾಗೆ ಒಲಿಯುತ್ತೆ. ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿ, ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ರೇಖಾ ಅಂತ, ನೀವೆಲ್ಲಿಂದ ಬಂದಿರೋದು? ಇಲ್ಲೇ ಕೊಟ್ಕೆಪಾಳ್ಯದಿಂದ. ಓಕೆ, ಈ ಅಕಾಡೆಮಿಗೆ ಬರಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಎಲ್ಲಿ ನೋಡಿದ್ರಿ ಶಿಲ್ಪ ಅಕಾಡೆಮಿ ಬಗ್ಗೆ? ನಾವು ಮನೇಲೇ ಹೌಸ್ ವೈಫ್, ಮಗು ಇತ್ತು, ಸೊ ಮನೇಲೇ ಇದ್ದು. ಸೊ ಇಂಥದಕ್ಕಾಯ್ತು, ಇನ್ಮೇಲೆ ನಾನು ಏನಾನ ಮಾಡಬೇಕು. ಸೊ ಮಕ್ಳನ್ನ ಇಟ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಇದನ್ನು ಕಲ್ತ್ಕೊಂಡು ಯಾವಾಗ ಒಂದು ಮಂತ್ಲಿ 1 ಬ್ರೈಡ್ ಸಿಕ್ಕರೆ ಸಾಕು, ನಮ್ಗೆ 1 or 2 ಬ್ರೈಡ್ ಸಿಕ್ಕರೆ ಆ ಅಮೌಂಟ್ ಇಲ್ಲೇ ಅರ್ನ್ ಮಾಡ್ಬೋದಲ್ಲ. ಸೊ ಅದಕ್ಕೆ ಇದನ್ನು ಚೂಸ್ ಮಾಡಿದ್ವಿ ನಾವು. ವೀಕ್ಷಕರೇ, ನೀವು ನೋಡಿದ್ರಲ್ಲ ಶಿಲ್ಪ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದ್ರ ಜೊತೆಗೆ ಇವರ ಅಕಾಡೆಮಿ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿದೆ, ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಯಾರಿಗೆಲ್ಲ ಮೇಕಪ್ ಇಂಡಸ್ಟ್ರಿಲಿ ಇಂಟ್ರೆಸ್ಟ್ ಇದೆ, ಅದ್ರ ಜೊತೆಗೆ ಸ್ವಂತ ಇಂಡಿಪೆಂಡೆಂಟ್ ಆಗಿ ಉದ್ಯೋಗ ಮಾಡಬೇಕು ಅನ್ನೋರಿಗೆ ಶಿಲ್ಪ ಮೇಕಪ್ ಅಕಾಡೆಮಿ ಬೆಸ್ಟ್ ಅಂತ ಹೇಳ್ತೀನಿ. ಮುಕ್ತವಾಗಿ ಎಲ್ಲರೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ಫೀಸ್ ಇಲ್ಲ. ನಿಮಗೆ ಇಷ್ಟ ಆಯಿತು, ಇಂಟ್ರೆಸ್ಟ್ ಆಯಿತು ಅಂತ ಹೇಳಿದರೆ ಅಕಾಡೆಮಿಗೆ ಜಾಯ್ನ್ ಆಗಿ.